ಓಂ ಶಾಂತಿ. ಇವತ್ತು ಭಾನುವಾರ ಮುರಳಿ 22/12/2024 ಮುರಳಿ. ಬಟ್ ರಿವೈಸ್ಡ್ ಆಗಿದೆ 17/3/2003. 17 ಮಾರ್ಚ್ 2003 ಮುರಳಿ. ಹೆಡಿಂಗ್ ಆಗಿದೆ ಸದಾ अपने स्वमान में रहना, सम्मान देना, सबका सहयोगी बनना और समर्थन. ಆಗ ಹೇಳ್ತಾರೆ ಸದಾ ಸ್ವಮಾನದಲ್ಲಿ ಮತ್ತೆ ಗೌರವ ಕೊಡುವಂಥದ್ದು, ಎಲ್ಲರಿಗೆ ಸಹಯೋಗಿ ಆಗುವಂಥದ್ದು, समर्थराग. तो आज भाग्य विधाता बाप चारों ओर के हर एक बच्चे के मस्तक में भाग्य की 3 लकीरें देख रहे. तो ಇವತ್ತು ಭಾಗ್ಯ ವಿಧಾತ ತಂದೆ तो ನಾಲ್ಕಾರು ಕಡೆಯ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ 3 ಗೆರೆಗಳನ್ನ ನೋಡ್ತಾ ಇದ್ದಾರೆ. एक परमात्मा पालना की भाग्यवान लकीर ಒಂದು ಗೆರೆ ಆಗಿದೆ, ಪರಮಾತ್ಮ ಪಾಲನೆಯ ಭಾಗ್ಯದ ಗೆರೆ. दूसरी सत शिक्षक की श्रेष्ठ शिक्षा की भाग्यवान लकीर. ಎರಡನೇದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯದ ಗೆರೆ. श्रेष्ठ शिक्षणದ ಭಾಗ್ಯದ ಗೆರೆ. तीसरी श्रीमत की चमकती हुई लकीर. ಮೂರನೇದಾಗಿದೆ ಸದ್ಗುರುವಿನ ಮೂಲಕ ಏನು ಶ್ರೀಮತ ಸಿಕ್ಕಿದೆ ಆ ಶ್ರೀಮತದ ಹೊಳಿತಾ ಇರುವಂತಹ ಗೆರೆ. तो चारों ओर के बच्चों के मस्तक बीच 3 लकीरें बहुत अच्छी चमक रही. ಬಾಬಾ ಹೇಳ್ತಾರೆ ನಾಲ್ಕಾರು ಕಡೆಯ ಮಸ್ತಕದ ಮಧ್ಯದಲ್ಲಿ 3 ಪ್ರಕಾರದ ಗೆರೆಗಳು ತುಂಬಾ ಚೆನ್ನಾಗಿ ಹೊಳಿತಾ ಇರ್ತವೆ. आप सभी भी अपने 3 भाग्य की लकीर को देख रहे हो ना. ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ನಿಮ್ಮ 3 ಪ್ರಕಾರದ ಭಾಗ್ಯದ ಗೆರೆಗಳನ್ನ ನೋಡ್ತಾ ಇದ್ರಲ್ಲ. जब भाग्य विधाता आप बच्चों का बाप है तो ಅವಾಗ ಭಾಗ್ಯ ವಿಧಾತ ತಂದೆ ನಿಮ್ಮ ಮಕ್ಕಳ ತಂದೆ ಆಗಿದ್ದಾರೆ ಅಂದಾಗ तो आपके सिवाय श्रेष्ठ भाग्य और किसी का हो सकता है. ಬಾಬಾ ಹೇಳ್ತಾರೆ ನಿಮ್ಮ ಮಿನಃ ಇಂತಹ ಒಂದು ಶ್ರೇಷ್ಠ ಭಾಗ್ಯ ಯಾರದಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಸ್ವಯಂ ನಿಮ್ ತಂದೆನೇ ಭಾಗ್ಯ ವಿಧಾತ. ಸೊ ಭಾಗ್ಯ ವಿಧಾತನ ಮಕ್ಕಳಾಗಿರುವಂತ ನೀವು, ಸೊ ನಿಮ್ಮದಷ್ಟು ಶ್ರೇಷ್ಠ ಭಾಗ್ಯ ಜಗತ್ನಲ್ಲಿ ಯಾರ್ದಾದ್ರೂ ಇರ್ಲಿಕ್ಕೆ ಸಾಧ್ಯನಾ? तो बाप दादा देख रहे हैं कि विश्व की अनेक करोड़ आत्माएं हैं, लेकिन उन करोड़ों में से 6 लाख परिवार. ಬಾಬಾ ನೋಡ್ತಾ ಇದ್ದಾರಂತೆ ವಿಶ್ವದ ಅನೇಕ ಕೋಟ್ಯಾಂತರ ಆತ್ಮಗಳಲ್ಲಿ ಬಾಬಾ ಹೇಳ್ತಾರೆ ನೀವು ಕೋಟ್ಯಾಂತರದಲ್ಲಿ ಬರೀ 6 ಲಕ್ಷ ಜನ, ಅಂದ್ರೆ ಈಗ 9 ಲಕ್ಷ ಜನ ಮೇಲೇನೆ ಇದೆ ಈ ಸಮಯದಲ್ಲಿ. ಕಿತನೆ ಥೋಡೆ ಬಾಬಾ ಹೇಳ್ತಾರೆ ಎಷ್ಟು ಕಡಿಮೆ ಇದ್ರಿ ನೀವು. ಕೋಟೋ ಮೇ ಕೋಯಿ ಹೋಗೇನಾ. ಬಾಬಾ ಹೇಳ್ತಾರೆ ಕೋಟಿಯಲ್ಲಿ ಕೆಲವರೇ ಆಗಿದ್ರಲ್ವ, ಅಷ್ಟು ಕೋಟ್ಯಾಂತರ 800 ಕೋಟಿ ಮೇಲೆ ಇದೆ ಜನಸಂಖ್ಯೆ. ಅದ್ರ ಜಾಗದಲ್ಲಿ 9 ಲಕ್ಷ ಅಂದ್ರೆ ಯಾವ ಲೆಕ್ಕಕ್ಕೆ? ಕೋಟಿಯಲ್ಲಿ ಕೆಲವರೇ ಆಗಿದ್ದೀರಲ್ವ. तो वैसे हर मानव के जीवन में यह 3 बातें ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಈ 3 ಮಾತುಗಳು ಯಾವುದು? ಪಾಲನಾ, ಪಢಾಯಿ और श्रेष्ठ मत, तीनों ही आवश्यक. ಒಂದು ಪಾಲನೆ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಇದ್ದಾಗ ನಮ್ಗೆ ಸಿಗುವಂಥದ್ದು. ಎರಡನೇದು ಪಢಾಯಿ, ವಿದ್ಯೆ. ಯಾವಾಗ ನಾವು ಸ್ವಲ್ಪ ದೊಡ್ಡವರಾಗ್ತೀವಿ, ಸ್ಕೂಲ್ಗೆ ಹೋಗೋಕೆ, ಕಾಲೇಜ್ಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ. और श्रेष्ठ मत,
ಬಾಬಾ ಹೇಳ್ತಾರೆ ಶ್ರೇಷ್ಠ ಮತ ಅಂದ್ರೆ ಲಾಸ್ಟ್ ಕೊನೆಯಲ್ಲಿ, ಜೀವನದ ಕೊನೆಯಲ್ಲಿ ಗುರುಗಳ ರೂಪದಲ್ಲಿ ಸಿಗುವಂತ ತೀನೂ ಹಿ ಅವಶ್ಯಕ. ಬಾಬಾ ಹೇಳ್ತಾರೆ ಮೂರನ್ನು ಸಹ ಬಹಳ ಪ್ರತಿಯೊಬ್ಬರ ಜೀವನದಲ್ಲಿ आवश्यक है, लेकिन यह परमात्मा पालना और देवात्माओं या मानव आत्माओं की मत या पालना या पढ़ाई में ರಾತ್ ದಿನ ಕಾ ಅಂತರ. ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸಂಗಮ ಯುಗದಲ್ಲಿ ನಮ್ಗೇನ್ ಪರಮಾತ್ಮ ಪಾಲನೆ ಸಿಗ್ತಾ ಇದೆ ಅಥವಾ ವಿದ್ಯೆ ಸಿಗ್ತಾ ಇದೆ, ಮತ ಸಿಗ್ತಾ ಇದೆ, ಅದು ದೇವಾತ್ಮಗಳ ಪಾಲನೆಯಲ್ಲಿ ಅಥವಾ ಮನುಷ್ಯಾತ್ಮಗಳ ಒಂದು ಮತ ಪಾಲನೆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸ ಇರುತ್ತೆ. ಭಗವಂತ ಕೊಡುವಂತಹ ಪಾಲನೆ ವಿದ್ಯೆ ಮತ್ತೆ ಮತದ ಕಂಪೇರ್ ಮಾಡಿದ್ರೆ ಮನುಷ್ಯರು ಕೊಡ್ಲಿ ಅಥವಾ ದೇವತೆಗಳು ಬಹಳ ವ್ಯತ್ಯಾಸ ಇರುತ್ತೆ. तो इतना श्रेष्ठ भाग्य जो संकल्प में भी नहीं था. ಬಾಬಾ ಹೇಳಿದ್ರೆ ಇಂತಹ ಒಂದು ಶ್ರೇಷ್ಠ ಭಾಗ್ಯ ಯಾವುದು ಸಂಕಲ್ಪದಲ್ಲಿನೂ ಇರ್ಲಿಲ್ಲ. ಲೇಕಿನ್ ಅಬ್ ಹರೇಕ್ ಕಾ ದಿಲ್ ಗಾತಾ ಹೈ ನಾ ಪಾಲಿಯ. ಬಾಬಾ ಹೇಳ್ತಾರೆ ಈ ರೀತಿ ಪ್ರತಿಯೊಬ್ಬರ ಮನಸ್ಸು ಈ ರೀತಿ ಗಾಯನ ಮಾಡುತ್ತಲ್ವ, ಕಿ ಏನ್ ಪಡ್ಕೋಬೇಕು ನಾನು ಪಡ್ಕೊಂಡಿದ್ದೀನಿ. ನಾನು ಮೊನ್ನ ಬ್ರಹ್ಮಬಾಬನನ್ನು ಸಹ ಕೇಳಿದೀವಲ್ಲ, ಬಾಬಾ ಯಾವಾಗ ಸಾಕ್ಷಾತ್ಕಾರ ಆಯ್ತು, ಬಾಬನ್ ಗುರುತಿಸಿದ್ರು, ಬ್ರಹ್ಮ ಬಾಬಾ ಏನ್ ಹೇಳಿದ್ರು, ನಾನು ಏನ್ ಪಡ್ಕೋಬೇಕಂತ ಅನ್ಕೊಂಡಿದ್ದೀನಿ ಆ ಲೆಟರ್ ಅಲ್ಲಿ ಅದು ಪಡ್ಕೊಂಡಿದ್ದೀನಿ, ಇನ್ನೇನು ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿ ಪಾಲಿಯ ಹೇ ಯಾ ಪಾನ ಹೇ, ಬಾಬಾ ಕೇಳ್ತಾ ಇದ್ದಾರೆ ಪಡ್ಕೊಂಡಿದ್ದೀರಾ ಇಲ್ಲ ಪಡ್ಕೋಬೇಕು, क्या कहेंगे? पा लिया. तो बाबा कहते हैं पा लिया है ना, पढ़ಕೊಂಡಿದ್ದೀರಲ್ವಾ. तो बाप भी ऐसा बच्चों के भाग्य को देखकर बहुत हर्षित. ಅದೇ ರೀತಿ ತಂದೆನೂ ಸಹ ಈ ರೀತಿ ಮಕ್ಕಳ ಒಂದು ಭಾಗ್ಯವನ್ನ ನೋಡಿ ಬಹಳ ಖುಷಿ ಪಡ್ತಾರೆ. बच्चे कहते हैं वाह 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 और बाप कहते हैं वाह बच्चे. ಮಕ್ಕಳು ಹೇಳ್ತಾರೆ ಒಂದ್ ಕಡೆ ವಾ ತಂದೆ ಅಂತ, ಆದ್ರೆ ಅದೇ ರೀತಿ ತಂದೆನೂ ಹೇಳ್ತಾರೆ ವಾ ಮಕ್ಕಳೇ ಎಂತ ಭಾಗ್ಯ ನಿಮ್ದು, ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಭಾಗ್ಯ ನಿಮ್ದು ಅಂತ ಬಾಬಾ ತಂದೆ ಗಾಯನ ಮಾಡ್ತಾರೆ ಕೋಟ್ಯಾಂತರ ಆತ್ಮಗಳಲ್ಲಿ. बस इसी भाग्य को सिर्फ स्मृति में नहीं रखना है. ಬರೀ ಈ ಭಾಗ್ಯವನ್ನ ಬರೀ ನೆನಪಿನಲ್ಲಿ ಇಟ್ಕೊಳ್ಳೋದ್ರೆ ಸಾಕಾಗಲ್ಲ ಅಂತಾರೆ. ಎಂತ ಶ್ರೇಷ್ಠ ಭಾಗ್ಯ ಸಿಕ್ಕಿದೆಯೋ ಸ್ಮೃತಿಯಲ್ಲಿ ಇಟ್ಕೊಳ್ಳೋದು ಅಷ್ಟೇ ಇರಬಾರ್ದು, ನೆನಪಿನಲ್ಲಿ ಇಟ್ಕೊಳ್ಳೋದು. ಲೇಕಿನ್ ಸದಾ ಸ್ಮೃತಿ ಸ್ವರೂಪ ಹೋಗರ್ ರೆಹನಾ. ಬೆಳಗ್ಗೆ ಕ್ಲಾಸ್ ನಲ್ಲಿ ಹೇಳಿದ್ನಲ್ಲ, ಸದಾ ಸ್ಮೃತಿ ಸ್ವರೂಪದ, ಏನ್ ಸ್ಮೃತಿ ಇದೆಯೋ ಅದನ್ನ ಸ್ವರೂಪದಲ್ಲಿ ತರುವುದು, ಅಂದ್ರೆ ಸ್ವಮಾನದಲ್ಲಿ ತರುವಂಥದ್ದು. ನೆನ್ಪಿಟ್ಕೊಳ್ಳೋದ್ರಿಂದ ಭಕ್ತಿ ಮಾರ್ಗದಲ್ಲಿನೂ ನೆನ್ಪಿಟ್ಕೊಂಡಿದ್ವಿ, ಬಟ್ ಲಾಭ ಇಲ್ಲಲ್ಲ. ಬಟ್ ಈಗ ಜ್ಞಾನ ಮಾರ್ಗಕ್ಕೆ ಭಕ್ತಿ ಮಾರ್ಗಕ್ಕೆ ವ್ಯತ್ಯಾಸ ಇದೆ. ಬಲ್ಲಿ ಅಲ್ಲಿ ಸ್ಮೃತಿ ಇರುತ್ತೆ, ಸ್ವರೂಪದಲ್ಲಿ ಇರಲ್ಲ. ಇಲ್ಲಿ ಸ್ಮೃತಿಯ ಜೊತೆ ಜೊತೆ ಸ್ವರೂಪದಲ್ಲಿ. ಕೈ ಬಚ್ಚೆ ಸೋಚತೆ ಬಹುತ್ ಅಚ್ಚಾ ಹೈ, ಲೇಕಿನ್ ಸೋಚನಾ ಸ್ವರೂಪ ನಹಿ ಬನ್ನ. ಕೆಲವು ಹೇಳಿದ್ರಲ್ಲ ಬೆಳಗಿನೂ ಸಹ, ಕೆಲವು ಮಕ್ಕಳು ಬಹಳ ಬಹಳ ಯೋಚನೆ ಮಾಡ್ತಾರ, ಒಳ್ಳೇದು ಮನ್ಸಿನಲ್ಲಿ ರಿಪೀಟ್ ಮಾಡ್ಕೊಳ್ತೇನೆ, ನಾನಿದು 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 ನಾನಿದ್ರು ಅಂತ ಏನಾಗುತ್ತೆ. मैं ये हूँ मैं ये हूँ ये हूँ, तो भक्ति मार्ग में भी कहते थे मैं ये हूँ और बन गए नहीं. बाबा कहते ऐसा नहीं होता, आ रीति ಆಗಲ್ಲ. जो सोचना है उसका स्वरूप भी तो बनना है. सोचना स्वरूप नहीं बनना है, स्मृति स्वरूप बनना. ಯೋಚನೆ ಸ್ವರೂಪರಲ್ಲ, ಸ್ಮೃತಿ ಸ್ವರೂಪರಾಗ್ತದೆ. ಈಗ ನಾನು ದುರ್ಗಾ ಅಂತ ಅನ್ಕೊಂಡಿದ್ದೆ, ನಾನು ನನ್ನನ್ನ ಒಂದು ದುರ್ಗಾ ಅಂತ ಅನ್ಕೊಂಡಿದ್ರೆ ಸಾಕಾಗುತ್ತಾ? ದುರ್ಗದ ರೂಪದಲ್ಲಿ ನನ್ನನ್ನ ನಾನು ಅನುಭವ ಮಾಡ್ಬೇಕು. ಈಗ ಪ್ರಧಾನ ಮಂತ್ರಿ ಯಾರಿದ್ದಾರೆ, ಪ್ರಧಾನ ಮಂತ್ರಿ ತನ್ನನ್ನ ತಾನು ಪ್ರಧಾನ ಮಂತ್ರಿ ಅಂತ ಅನ್ಕೊಂಡಿದ್ರೆ ಆಗುತ್ತಾ? ಆ ಪ್ರಧಾನ ಮಂತ್ರಿ ಸೀಟ್ ನಲ್ಲಿ ಕೂತ್ಕೊಳ್ಳೋಬೇಕಲ್ಲ. तो ಸ್ಮೃತಿ ಸ್ವರೂಪ ಸೊ ಸಮರ್ಥ ಸ್ವರೂಪ. ಏನು ಸ್ಮೃತಿ ಸ್ವರೂಪದಲ್ಲಿ ಇರ್ತೀವಿ, ಆ ಸ್ಮೃತಿ ಸ್ವರೂಪದಲ್ಲಿರೋ ಕಾರಣದಿಂದನೇ ನಮ್ಮಲ್ಲಿ ಸಾಮರ್ಥ್ಯ ಸ್ವರೂಪ ಬರುತ್ತೆ, ಸಾಮರ್ಥ್ಯ ಶಕ್ತಿ ಬರುತ್ತೆ. ಪ್ರಾಕ್ಟಿಕಲ್ ಅಲ್ಲಿ ಶಕ್ತಿ ಕಾಣಿಸುತ್ತೆ, ಕಾಣಿಸ್ಬೇಕಂದ್ರೆ ಸ್ವರೂಪದಲ್ಲಿರು. तो सोचना स्वरूप समर्थ स्वरूप नहीं बन सकता. ಬರೀ ಯೋಚನೆ ಮಾಡೋದ್ರಿಂದ ಏನಂತ
ನಾನು ವಿಶಾಲಾಕ್ಷಿ, ನಾನು ವಿಶಾಲಾಕ್ಷಿ, ಹೆಂಗಾಗ್ತದೆ? ಆ ಸ್ವರೂಪದಲ್ಲಿ ಬಂದ್ರೆ ನಾನೇ ಅದು. ಕಾಶಿಯಲ್ಲಿ ಏನು ವಿಶಾಲಾಕ್ಷಿ ಇದೆಯೋ ಆ ವಿಶಾಲಾಕ್ಷಿನೇ ನಾನು ಅಂತ ಯಾವಾಗ ಯೋಚನೆ ಮಾಡ್ತೀವಿ, ಆಗಿದ್ದೀನಿ, ಸ್ವರೂಪದಲ್ಲಿದೆ. ಆ ಸ್ವರೂಪದ ವೈಬ್ರೇಷನ್ ಮುಖದಲ್ಲಿ ಸುತ್ತಮುತ್ತ ಹರಡ್ಕೊಂಡುತ್ತೆ. ಯಾವಾಗ ಯಾರೇ ನಿಮ್ಮನ್ನ ನೋಡ್ಲಿ ಅವಾಗ ಅವ್ರಿಗೆ ಅದೇ ಸಾಕ್ಷಾತ್ಕಾರ. ಲಾಸ್ಟ್ ಅಲ್ಲಿ ಅದೇ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಯೋಚನೆ ಮಾಡೋದ್ರಿಂದ ಆಗಲ್ಲ, ಸ್ವರೂಪದಲ್ಲಿ ಬರೋದ್ರಿಂದ ಆಗ. तो बाप दादा बच्चों को भिन्न भिन्न ಲೀಲಾ देखते मुस्कुराते हैं. ಬಾಬಾ ಮಕ್ಕಳ ಈ ರೀತಿ ಭಿನ್ನ ಭಿನ್ನ ಲೀಲೆಗಳನ್ನ ನೋಡಿ ಮುಗುಳ್ನಾಗ್ತಾರೆ. कोई कोई सोचता स्वरूप रहते, ಸ್ಮೃತಿ ಸ್ವರೂಪ್ ಸದಾ ನಹಿ ರೇ. ಕೆಲವರು ಬರೀ ಯೋಚನಾ ಸ್ವರೂಪದಲ್ಲಿ ಇರ್ತಾರೆ, ಬರೀ ಯೋಚನೆ ಮಾಡ್ತಾ ಇರ್ತಾರೆ, ರಿಪೀಟ್ ಮಾಡ್ಕೊಳ್ತಾರೆ. ಸದಾ ಸ್ಮೃತಿ ಸ್ವರೂಪರಾಗಿದ್ದಾರೆ. ಕಭಿ ಸೋಚ್ತಾ ಸ್ವರೂಪ್, ಕಭಿ ಸ್ಮೃತಿ. ಅವಾಗ ಯೋಚನಾ ಸ್ವರೂಪರಾಗಿರ್ತಾರೆ, ಸ್ಮೃತಿ ಸ್ವರೂಪ. जो स्मृति स्वरूप रहते हैं वह निरंतर ನ್ಯಾಚುರಲ್ ಸ್ವರೂಪ में रहते. ಯಾರು ಸ್ಮೃತಿ ಸ್ವರೂಪರಾಗಿರ್ತಾರೆ ಅವ್ರು ನಿರಂತರ ನ್ಯಾಚುರಲ್ ಸ್ವರೂಪದಲ್ಲಿ ಇರ್ತಾರೆ. ನ್ಯಾಚುರಲ್, ನಾನು ಬ್ರಹ್ಮಕುಮಾರ ಅಂತ ತಿಳ್ಕೊಳ್ಳಿ. ಬ್ರಹ್ಮಕುಮಾರ ಅಂದ್ರೆ ನ್ಯಾಚುರಲ್ ಆಗಿ ನಾನು ಬ್ರಹ್ಮನ ಕುಮಾರ, ಬ್ರಹ್ಮನ ಮಗ ಆಗಿದ್ದೀನಿ, ಬ್ರಹ್ಮನ ಸಂತಾನ ಆಗಿದ್ದೀನಿ ಅಂತ ಅದ್ರ ನ್ಯಾಚುರಲ್ ರೂಪದಲ್ಲಿ ನಡೆಯೋದು. ಈಗ ಯಾರ್ದೋ ಒಂದು ಬಿಸ್ನೆಸ್ ಮ್ಯಾನ್ ವ್ಯಕ್ತಿ ನಾನು ಮಗ ಅಂತ ತಿಳ್ಕೊಂಡ್ರೆ ಅವ್ರು ನ್ಯಾಚುರಲ್ ಆಗಿ ನಡೀತಾರಲ್ಲ, ಅವ್ರಿಗೇನು ರಿಪೀಟ್ ಮಾಡ್ಕೊಳ್ತಾರ ನಾನು ಫಲಾನದವ್ರ ಬಿಸ್ನೆಸ್ ಮಗ, ಫಲಾನದವ್ರ ಬಿಸ್ನೆಸ್ ಮಗ ಅಂತ? ಇಲ್ಲ ಅಲ್ವಾ, ನ್ಯಾಚುರಲ್ ಆಗಿ ನಡೀತಾರೆ. तो जो सोचता स्वरूप रहते हैं उन्हें मेहनत करनी पड़ती है. ಯೋಗದಲ್ಲಿ ಯಾಕೆ ಪರಿಶ್ರಮ ಪಡಿತಾ ಇದ್ರೆ ಅಂದ್ರೆ ಇದೇ ರೀತಿ ಕಾರಣ. ಬರೀ ಯೋಚನೆ ಮಾಡೋದ್ರಲ್ಲೇನೆ ಕಾಲ ಕಳಿ. ಬಾಬಾ कहते हैं सोचता स्वरूप रहते उन्हें मेहनत करनी पड़ती है, ಪರಿಶ್ರಮ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇರುತ್ತೆ. यह संगम युग मेहनत का युग नहीं है. ಭಕ್ತಿಯಲ್ಲಿ ನೀವು ಪರಿಶ್ರಮ ಮಾಡಿದ್ರೆ ಓಕೆ, ಗೊತ್ತಿಲ್ಲ. ಅದೇ ಪರಿಶ್ರಮ ಮತ್ತೆ ಇಲ್ಲಿ ಬಂದನು ಮಾಡಿದ್ರೆ ಬಾಬಾ ಹೇಳ್ತಾರೆ ಇದು ಭಗವಂತ ಬಂದಿರುವಂತದಕ್ಕೆ ಯೂಸ್ ಏನಾಯ್ತು? ಈಸಿ ಇರ್ಬೇಕಲ್ಲ ಎಲ್ಲ ಸಹಜ ಹೋನಾ चाहिए ना, ಭಗವಾನ್ ಆ ಗಯಾ तो ಭಗವಂತ ಬಂದಿದ್ರೆ ಅಂದ್ರೆ ಸಹಜ ಆಗ್ಬೇಕಂದಾಗ ಪರಿಶ್ರಮದಿಂದ ಬಾಬಾ ಮುಕ್ತ ಮಾಡಿಸ್ತಾರೆ. ಸಂಗಮ್ ಯುಗ್ ಮೆಹನತ್ ಕಾ ಯುಗ್ ನಹೀ ಹೈ, ಪರಿಶ್ರಮದ ಯುಗ ಅಲ್ಲ ಇದು. ಸರ್ವ ಪ್ರಾಪ್ತಿಯೋ ಕೋ ಅನುಭವೋ ಕಾ ಯುಗ್ ಹೈ. ಸರ್ವ ಪ್ರಾಪ್ತಿಗಳನ್ನ ಅನುಭವ ಮಾಡುವಂತಹ ಯುಗ ಇದು. ಏನೆಲ್ಲ ಪ್ರಾಪ್ತಿಗಳು ಕೊಟ್ಟಿದ್ದಾರೆ ಬಾಬಾ, ಜ್ಞಾನ, ಗುಣ, ಶಕ್ತಿ, ವಿಶೇಷತೆಗಳು, ಪವಿತ್ರತೆ, ಇವೆಲ್ಲ ಪ್ರಾಪ್ತಿಗಳನ್ನ ಸಹಜವಾಗಿ ಅನುಭವ ಮಾಡುವಂತಹ ಯುಗ. 63 ಜನ್ಮ ಆಪ್ನೆ ಮೆಹನತ್ ಕಿ, ಗೊತ್ತಿಲ್ಲದೆ 63 ಜನ್ಮ ನೀವು ಪರಿಶ್ರಮ ಪಟ್ಟಿದೆ. लेकिन अब मेहनत का फल प्राप्त करने का युग अर्थात समय. ಈಗ ನೀವು ಮಾಡಿರುವಂತಹ ಪರಿಶ್ರಮದ ಫಲ ಭಕ್ತಿಯಲ್ಲಿ ಅದನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯುಗ ಅರ್ಥಾತ್ ಈ ಒಂದು ಸಮಯ ಆಗಿದೆ. तो बाप दादा देख रहे थे कि देह भान की स्मृति में रहने में क्या मेहनत की. ಬಾಬಾ ನೋಡ್ತಾ ಇದ್ದಾರೆ ಕಿ ದೇಹಭಾನದ ಸ್ಮೃತಿಯಲ್ಲಿ ಇರೋದ್ರಲ್ಲಿ ಮಕ್ಕಳು ಏನ್ ಪರಿಶ್ರಮ ಪಟ್ಟಿದ್ದಾರೆ. ಏನಾದ್ರೂ ಪರಿಶ್ರಮ ಇತ್ತ? ದೇಹಭಾನದಲ್ಲಿ ಇರೋದು, ದೇಹ ಭಾನ ಬೇರೆ, ದೇಹಾಭಿಮಾನ ಬೇರೆ. ದೇಹ ಭಾನ ಅಂದ್ರೆ ನಾನು ಸ್ತ್ರೀ, ನಾನು ಪುರುಷ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನಾದ್ರೂ ಹಾರ್ಡ್ ವರ್ಕ್ ಮಾಡಿದ್ರ? ಇಲ್ಲ, ನಾನು ಹುಟ್ಟಿದ ತಕ್ಷಣನೇ ನಿಮ್ಗೆ ಹೇಳ್ಕೊಟ್ರಿ ನೀವು ಗಂಡ್ ಮಗು ಅಂತ. ನಾನ್ ಮಗ ನಡೀತಾ ಇದೆ, ರೆಕಾರ್ಡಿಂಗ್ ನಡೀತಾ ಇದೆ. तो यह मेहनत की, ಈ ತರ ಪರಿಶ್ರಮ ಏನಾದ್ರೂ ಪಟ್ಟಿದ್ರ? ನ್ಯಾಚುರಲ್ ರಹಾನ, ಬಾಬಾ ಹೇಳ್ತಾರೆ ನ್ಯಾಚುರಲ್ ಆಗಿ ಇದ್ದೀರಲ್ವಾ. तो ನೇಚರ್ ಬನ್ ಗೈ ನಾ ಬಾಡಿ ಕಾನ್ಶಿಯಸ್. तो ನಿಮ್ಮ ಸ್ವಾಭಾವಿಕ ಹುಟ್ಟುಗುಣ ಆಗಿದೆಯಲ್ವಾ, ಬಾಡಿ ಕಾನ್ಶಿಯಸ್, ದೇಹಾಭಿಮಾನ. तो
तो इतनी पक्की नेचर हो गई. ಬಾಬಾ ಹೇಳಿದ್ರೆ ಇಷ್ಟು ಪಕ್ಕಾ ನೇಚರ್ ಆಗ್ಬಿಟ್ಟಿದೆ, ಸ್ವಾಭಾವಿಕ ಗುಣ ಆಗಿದೆ. ಜೋ ಅಭಿ ಬಿ ಕಭಿ ಕಭಿ ಕೈ ಬಚ್ಚೋं को, ಈಗಲೂ ಸಹ ಕೆಲವು ಮಕ್ಕಳಿಗೆ आत्माभिमानी बनने के समय बॉडी कॉन्शियस अपनी तरफ आकर्षित कर लेती. ಆತ್ಮ ಅಭಿಮಾನಿ ಆಗುವಂತಹ ಸಮಯದಲ್ಲಿ ಮಕ್ಕಳನ್ನ बॉडी कॉन्शियस ಕಡೆಗೆ ಆಕರ್ಷಿತ. ಸೋಚ್ತೆ ಮೇ ಆತ್ಮ ಹೂಂ, ಮೇ ಆತ್ಮ, ಯೋಚನೆ ಮಾಡ್ತಾ ಇರ್ತಾರೆ ಒಂದ್ ಕಡೆ ಏನಂತ, ನಾನು ಆತ್ಮ ಆಗಿದ್ದೀನಿ, ನಾನು. ಲೇಕಿನ್ ದೇಹಬಾನ್ ಐಸಾ ನ್ಯಾಚುರಲ್ ರಹ. 63 ಜನ್ಮಗಳಿಂದ ನಿಮ್ಮ ದೇಹಬಾನ ಇಷ್ಟು ನ್ಯಾಚುರಲ್ ಆಗ್ಬಿಟ್ಟಿದೆ. जो बार बार ना चाहते हुए भी, ना सोचते हुए भी देवान में आ जाते. ಯೋಚನೆ ಮಾಡದೇ ಇರೋದನ್ನು ಸಹ ಅಥವಾ ಅನ್ಕೊಂಡಿಲ್ಲ ಅಂದ್ರೂ ಸಹ ಆಟೋಮೆಟಿಕ್ಲಿ ದೇಹಬಾನದಲ್ಲಿ ಬಂದ್ಬಿಡ್ತೀವಿ. ಅಷ್ಟು ನ್ಯಾಚುರಲ್ ಆಗಿದೆ. ಹಾ, ಅಷ್ಟು ನ್ಯಾಚುರಲ್ ಆಗಿದೆ ಅಂತಾರೆ ಬಾಬಾ. पर बाप दादा कहते हैं अब मर्जीवा जन्म में आत्म अभिमानी अर्थात देह अभिमानी स्थिति भी ऐसे ही. ಈಗ ಹೊಸ ಜನ್ಮ ಅಲ್ವಾ, ಹೊಸ ಜೀವನ. ನಿನ್ನೆ ದಾದಿ ಹೇಳಿದ್ರಲ್ಲ ಮರ್ಜೀವ ಜನ್ಮ. तो ಇದರಲ್ಲಿ ಆತ್ಮಾಭಿಮಾನಿ ಅರ್ಥಾತ್ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಅದೇ ರೀತಿ ऐसी ही नेचर और ನ್ಯಾಚುರಲ್ हो जाए. ಇದೇ ರೀತಿ ನಿಮ್ಮ ಒಂದು ಸ್ವಭಾವ ಸ್ವರೂಪ ನ್ಯಾಚುರಲ್ ನೇಚರ್ ಸ್ವಾಭಾವಿಕ ಮತ್ತೆ ಈಸಿ ಆಗಬೇಕು. मेहनत नहीं करनी पड़े, ಪರಿಶ್ರಮ ಪಡಿಬಾರದು ಅಂತ. ಏನಂತ, मैं आत्मा हूं, मैं आत्मा हूं. जैसे कोई भी बच्चा जब पैदा होता है और जब उसे थोड़ा समझ में आता है, ಯಾವುದೇ ಒಂದು ಮಗು ಜನ್ಮ ತಗೊಂಡಿದ ಮೇಲೆ ಯಾವಾಗ ಆ ಮಗುಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ, ಆ ಮಗುಗೆ ಯಾವಾಗ ತಿಳುವಳಿಕೆ ಬರುತ್ತೆ, तो उसको परिचय देते हैं ना, आप कौन हो, किसके हो, ಮತ್ತೆ ಯಾವ ಕುಲದವರಾಗಿದ್ದೀರಿ ಆ ತರ ಹೇಳ್ತಾರಲ್ಲ ಆ ಮಗುಗೆ. ಜब उसको ಪರಿಚಯ ದೇತೆ, ಯಾವಾಗ ಆ ಮಗುಗೆ ಪರಿಚಯ ಕೊಡ್ತಾರೆ, ನೀವು ಯಾರಾಗಿದ್ದೀರಿ, ಯಾರವರಾಗಿದ್ದೀರಿ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ಯಾವಾಗ ಅವ್ರಿಗೆ ತಿಳಿಸ್ಕೊಡ್ತಾನೆ ಆ ಮಗುಗೆ, ಅವಾಗ ಆಟೋಮೆಟಿಕ್ ಆಗಿ ಅದಕ್ಕೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ऐसे ही जब ब्राह्मण जन्म लिया है तो, ಅದೇ ರೀತಿ ನೀವು ಆ ಮಗು ಹೇಗೆ ಜನ್ಮ ತಗೊಂಡಿದ ತಕ್ಷಣ ಅವನಿಗೆ ಹೇಳಿದ ಮೇಲೆ ನ್ಯಾಚುರಲ್ ಆಯಿತು, है ना, उसको भी तो बोला है तो वो नेचुरल हो गया. तो आपको भी बाबा बोल रहा है, ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ನ್ಯಾಚುರಲ್ ಯಾಕೆ ಆಗ್ತಾ ಇಲ್ಲ? क्यों नेचुरल नहीं बन रहा? हाँ, तो बाबा कहते हैं ऐसे ही जब ब्राह्मण जन्म लिया, ब्राह्मण जन्म तಗೊಂಡಿದ್ರಿ ಅಂದ್ರೆ, तो आप ब्राह्मण बच्चों को जन्मते ही क्या परिचय मिला, ಏನ್ ಪರಿಚಯ ಸಿಕ್ತು, कि आप कौन है, ನೀವೇನಾಗಿದ್ದೀರಿ. तो आत्मा का पाठ पक्का कराया गया है ना, ನೀವು ಆತ್ಮ ಆಗಿದ್ದೀರಿ ಅನ್ನುವಂತ ಪಾಠ ನಿಮ್ಮಿಂದ ಪಕ್ಕಾ ಮಾಡಿಸಲಾಗಿದೆಯಲ್ವಾ. तो यह पहला परिचय ನ್ಯಾಚುರಲ್ ನೇಚರ್ ಬನ್ ಜಾಯೆ, ಈ ಮೊದಲನೇ ಪರಿಚಯ ನಿಮ್ಗೆ ಏನ್ ಕೊಡ್ಲಾಗಿದೆಯೋ ಇದು ನಿಮ್ಮ ನ್ಯಾಚುರಲ್ ನೇಚರ್ ಆಗಿರ್ಬೇಕಂತಾರೆ. ನೇಚರ್ ನ್ಯಾಚುರಲ್ और ನಿರಂತರ ರहे. ಯಾವುದೇ ಒಂದು ನೇಚರ್ ಸ್ವಭಾವ, ಯಾವುದೇ ಸ್ವಭಾವ ಹೆಂಗಿರುತ್ತೆ, ನ್ಯಾಚುರಲ್ ಆಗಿರುತ್ತಲ್ವಾ, ಮತ್ತೆ ನಿರಂತರವಾಗಿರುತ್ತೆ. ಅದಕ್ಕೇನು ಈಗ ಬೆಳಗ್ಗೆ ಎದ್ದು ನಾವೇನ್ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಪ್ರಾಕ್ಟೀಸ್ ಮಾಡ್ಬೇಕಾ? ಬೆಳಗ್ಗೆ ಎದ್ದಿದ್ಮೇಲೆ ಆಟೋಮೆಟಿಕ್ ಏನ್ ಕೆಲಸಗಳು ಮಾಡ್ಬೇಕು ಅದು ಮಾಡ್ತಾ ಇರ್ತೀವಲ್ವಾ. ಬ್ರಷ್ ಮಾಡೋದಾಗ್ಲಿ, ಸ್ನಾನ ಮಾಡೋದಾಗ್ಲಿ, ಏನ್ ಮಾಡ್ಬೇಕು, ನ್ಯಾಚುರಲ್ ತಾನೆ, ನಿರಂತರ ತಾನೆ. ಅದಕ್ಕೇನಾದ್ರು ಪ್ರಾಕ್ಟೀಸ್ ಕಲ್ತಿದ್ರ? ಇಲ್ಲ. तो बाबा कहते हैं नेचर नेचुरल और निरंतर रहती, याद करना नहीं पड़ता उसको, ನೆನಪು ಮಾಡಬೇಕಾಗಿರುವಂತ ಅವಶ್ಯಕತೆ ಇರಲ್ಲ. ऐसे ಅದೇ ರೀತಿಯಲ್ಲಿ हर ब्राह्मण बच्चे की अब समय प्रमाण
ಅದೇ ರೀತಿ ಪ್ರತಿಯೊಂದು ಬ್ರಾಹ್ಮಣ ಮಗುವಿನ ಈಗ ಸಮಯದ ಪ್ರಮಾಣ ದೇಹಿ ಅಭಿಮಾನಿ ಸ್ಟೇಜ್ ನ್ಯಾಚುರಲ್. ದೇಹಿ ಅಭಿಮಾನಿ ಸ್ಟೇಜ್ ಏನಿದೆಯೋ ಅರ್ಥಾತ್ ಆತ್ಮ ಅಭಿಮಾನಿ ಸ್ಟೇಜ್ ಬಾಬಾ ಹೇಳ್ತಾರೆ ನ್ಯಾಚುರಲ್ ಆಗಿರ್ ಮತ್ತೆ ನಿರಂತರವಾಗಿರ್ಬೇಕು. ಕೈ ಬಚ್ಚೋं की है सोचना नहीं पड़ता ಸ್ಮೃತಿ ಸ್ವರೂಪ. ಕೆಲವು ಮಕ್ಕಳದು ಇದೆ, ಅವ್ರಿಗೆ ಯೋಚನೆ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಸ್ಮೃತಿ ಸ್ವರೂಪರಾಗಿದ್ದಾರೆ. अब निरंतर और ನ್ಯಾಚುರಲ್ ಸ್ಮೃತಿ ಸ್ವರೂಪ ಬನ್ನ ಹಿ ಹೇ. ಅದರಿಂದ ಈಗ ನಿರಂತರ ಮತ್ತೆ ನ್ಯಾಚುರಲ್ ಸ್ವಾಭಾವಿಕವಾಗಿ ಸ್ಮೃತಿ ಸ್ವರೂಪರು ಆಗ್ಲೇಬೇಕಂತಲ್ವ, ಬನ್ನ ಹಿ ಹೇ. लास्ट अंतिम पेपर सभी ब्राह्मणों का यही छोटा सा है ना. ಬಾಬಾ ಹೇಳ್ತಾರೆ ಲಾಸ್ಟ್ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರದು ಇದೆ ಅಲ್ವಾ. ಯಾವುದು ಅಂತಿಮ ಪೇಪರ್? ಯಾವುದು? ಆನ್ಲೈನ್ ನಲ್ಲಿ ಇರೋರು. ಯಾವುದು ನಮ್ಮ ಪೇಪರ್ ಲಾಸ್ಟ್ ಅಲ್ಲಿ ಬರೋದು? ನಷ್ಟೋ ಮೋಹ ಸ್ಮೃತಿ ಸ್ವರೂಪ. ಬಾಬಾ ಹೇಳ್ತಾರೆ ನಷ್ಟೋ ಮೋಹ ಸ್ಮೃತಿ ಸ್ವರೂಪ. तो इस वर्ष में क्या करेंगे? ಈಗ ಹೊಸ ವರ್ಷ ಬರ್ತಾ ಇದೆ 2025 ಅಲ್ವಾ. तो 2025 ಏನ್ ಮಾಡ್ತೀವಿ? ಕೈ ಬಚ್ಚೆ ಪೂछते हैं इस वर्ष में क्या विशेष लक्ष्य रखे. ಈ ಬರುವಂತಹ ವರ್ಷದಲ್ಲಿ ವಿಶೇಷವಾಗಿ ಏನ್ ಲಕ್ಷ್ಯ ಇಟ್ಕೊಳ್ಬೇಕು? तो बाप दादा कहते हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಏನ್ ಲಕ್ಷ್ಯ ಇಟ್ಕೋಬೇಕಂದಾಗ ಸದಾ ದೇಹಿ ಅಭಿಮಾನಿ स्मृति स्वरूप भव. क्या लक्ष्य रखना है? ದೇಹಿ ಅಭಿಮಾನಿ, ಆತ್ಮಾಭಿಮಾನಿ ಮತ್ತೆ ಸದಾ ಸ್ಮೃತಿ ಸ್ವರೂಪ. ಏನ್ ಸ್ಮೃತಿಯಲ್ಲಿ ಇದೆಯಲ್ಲ ಅದರ ಸ್ವರೂಪದಲ್ಲಿ ಕಾಣಬೇಕು, ಆಕಾರದಲ್ಲಿ ಕಾಣಬೇಕು. ಜೀವನ್ ಮುಕ್ತಿ तो प्राप्त होनी ही है. ಬಾಬಾ ಹೇಳ್ತಾರೆ ಜೀವನ್ ಮುಕ್ತಿ ಅಂತೂ ಎಲ್ಲರಿಗೂ ಪ್ರಾಪ್ತಿ ಆಗ್ಲೇಬೇಕು. लेकिन जीवन मुक्त होने के पहले मेहनत मुक्त तो बनो. ಬಾಬಾ ಹೇಳ್ತಾರೆ ಜೀವನ್ ಮುಕ್ತ ಆಗಕ್ಕಿಂತ ಮುಂಚೆ ಮೊದಲು ಈಗೇನ್ ಪರಿಶ್ರಮ ಪಡಿತಾ ಇದ್ರಲ್ಲ, ಕೆಲಸ ಕಷ್ಟಪಡ್ತಾ ಇದ್ರಿ, ಆತ್ಮಾಭಿಮಾನಿ ಆಗ್ಲಿಕ್ಕೆ ಅಥವಾ ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕೆ ಎಲ್ಲದಕ್ಕೇನು ಸಹ ಆ ಪರಿಶ್ರಮದಿಂದ ಮುಕ್ತರಾಗಿ ಮೊದಲು. तो यह स्थिति समय को समीप लाई. ಯಾವಾಗ ಈ ಪರಿಶ್ರಮದಿಂದ ನೀವು ಮುಕ್ತರಾಗಿರ್ತೀರಿ ಆಟೋಮೆಟಿಕ್ಲಿ ಈ ಸ್ಥಿತಿ ಏನ್ ಮಾಡುತ್ತೆ? ಸಮಯವನ್ನ ಸಮೀಪದಲ್ಲಿ ತರುತ್ತೆ. और आपके सर्व विश्व के भाई और बहनों ಮತ್ತೆ ನಿಮ್ಮ ಎಲ್ಲ ಇಡೀ ವಿಶ್ವದ ಸಹೋದರ ಸಹೋದರಿಯರಿಗೆ ದುಃಖ ಅಶಾಂತಿ से ಮುಕ್ತ ಕರೆಗಿ. ಈ ಸ್ಥಿತಿ, ನಿಮ್ಮ ಈ ಸ್ಥಿತಿ ಏನಿದೆಯೋ ದೇಹಿ ಅಭಿಮಾನಿ ಅಥವಾ ನಿರಂತರ ಸ್ಮೃತಿ ಸ್ವರೂಪದ ಸ್ಥಿತಿ ಎಲ್ಲ ವಿಶ್ವದ ನಿಮ್ಮ ಅಕ್ಕಂದರಿಗೆ ಅಣ್ಣಂದರನ್ನ ದುಃಖ ಅಶಾಂತಿಯಿಂದ ಮುಕ್ತ ಮಾಡಿಸುತ್ತೆ. आपकी यह स्थिति आत्माओं के लिए मुक्तिधाम का दरवाजा खोलेगी. ನಿಮ್ಮ ಈ ಸ್ಥಿತಿ ಏನ್ ಮಾಡುತ್ತಂದ್ರೆ, ಏನ್ ಗೇಟ್ಸ್ ಬಂದಿದೆಯಲ್ಲ ಈ ಸ್ಥಿತಿಯಲ್ಲಿ ನೀವು ಇರೋದ್ರಿಂದ ಮುಕ್ತಿಧಾಮ ಅಥವಾ ಪರಂಧಾಮದ ಗೇಟ್ಗಳು ಓಪನ್ ಆಗ್ಬಿಡುತ್ತೆ. ಅಷ್ಟು ಪವರ್ ಇದೆ ನಿಮ್ಮ, इतना पावर है आपकी स्थिति, उतना तक पहुंच जाए. तो अपने भाई बहनों के ऊपर रहम नहीं आता. आप ದಯೆ ಬರಲ್ವಾ ನಿಮ್ಮದೇ ಸಹೋದರ ಸಹೋದರಿ ಮೇಲೆ? बता क्या नीलिमा बहन, आपको दया नहीं आता आपके भाई बहनों के ऊपर? कितना चारों ओर आत्माएं चिल्ला रही है. ಎಷ್ಟು ನಾಲ್ಕಾರು ಕಡೆ ಆತ್ಮಗಳು ಪಾಪ ಕೂಗ್ತಾ ಇದ್ದಾರೆ. तो आपकी मुक्ति सर्व को मुक्ति दिलाई. ನೀವೆಷ್ಟು ಮುಕ್ತರಾಗ್ತಿರೋ ಎಲ್ಲದರಿಂದ, ಬಂಧನಗಳಿಂದ, ಪರಿಶ್ರಮದಿಂದ, ಈ ಮುಕ್ತರಾಗುವಂಥದ್ದೇ ಎಲ್ಲ ಆತ್ಮಗಳನ್ನ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಕರ್. ಅದರಿಂದ ಚೆಕ್ ಮಾಡ್ಕೊಳ್ಳಿ.
ನ್ಯಾಚುರಲ್ ಸ್ಮೃತಿ ಸೋ ಸಮರ್ಥ ಸ್ವರೂಪ್ ಕಹಾ ತಕ್ ಬನೆ ಹೈ. ಏನ್ ಚೆಕ್ ಮಾಡ್ಕೋಬೇಕು? ನ್ಯಾಚುರಲ್ ಸ್ಮೃತಿಯಿಂದ ಸಮರ್ಥ ಸ್ವರೂಪರು ಎಲ್ಲಿ ತನಕ ನಾವು ಆಗಿದ್ದೀವಿ. समर्थ स्वरूप बनना ही व्यर्थ को सहज समाप्त कर दे. ಸಹಜ ಸಮರ್ಥ ಸ್ವರೂಪ ನಾವು ಆಗೋದು ಅಂದ್ರೇನೆ ಅರ್ಥ ವ್ಯರ್ಥವನ್ನ ಸಹಜವಾಗಿ ಸಮಾಪ್ತಿ ಮಾಡ್ಕೊಳ್ಳೋದು. ಬಾರ್ ಬಾರ್ ಮೆಹನತ್ ನಹಿ ಕರ್ನಿ ಪಡೇಗಿ. ಪದೇ ಪದೇ ಪರಿಶ್ರಮ ಪಡೆಯುವಂತಹ ಅವಶ್ಯಕತೆ ಇರೋದೇ ಇಲ್ಲ. तो अब इस वर्ष बाप बच्चों के स्नेह में कोई भी बच्चे की किसी भी समस्या में मेहनत देखना नहीं देखना चाहते. ಈ ವರ್ಷದಲ್ಲಿ ಬಾಬಾ ಮಕ್ಕಳ ಒಂದು ಈ ಸ್ನೇಹ ಇರೋ ಕಾರಣದಿಂದ ಮಕ್ಕಳ ಮೇಲೆ ಮಕ್ಕಳ ಯಾವುದೇ ಒಂದು ಸಮಸ್ಯೆದಲ್ಲಿ ಪರಿಶ್ರಮ ಪಡೆಯುವಂತ, ಯಾವುದಾದ್ರೂ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡು ಮಕ್ಕಳು ಪರಿಶ್ರಮ ಪಡೆಯೋದು ತಂದೆ ನೋಡ್ಲಿಕ್ಕೆ ಇಷ್ಟಪಡಲ್ಲ, नहीं चाहते, देखना नहीं चाहते. तो समस्या समाप्त और समाधान समर्थ स्वरूप. देखिए ಸಮಸ್ಯೆ ಸಮಾಪ್ತಿ ಆಗ್ಬೇಕು ಮತ್ತೆ ಸಮಾಧಾನ ಸಮರ್ಥ ಸ್ವರೂಪರಾಗಿ ये देखना चाह, ಇದು ನೋಡ್ಲಿಕ್ಕೆ ಬಾಬಾ ಬಯಸ್ತಾ ಇದೆ. क्या यह हो सकता है? ಆಗುತ್ತಾ ಇದು ನಿಮ್ಮಿಂದ? सकता बाबा ಏನ್ ಬಯಸ್ತಾ ಇದ್ರೆ ಆಗುತ್ತಾ? हो सकता है. अच्छा बोलो, दादिया हो सकता है, टीचर्स बोलो हो सकता है. ದಾದಿಗಳನ್ನ ಕೇಳ್ತಾ ಇದ್ದಾರೆ ಬಾಬಾ, ಆಗುತ್ತಾ? ಟೀಚರ್ಸ್ ಆಗುತ್ತಾ ಅಂತ. ಪಾಂಡವ್ हो सकता है, ಆಗುತ್ತೆ. फिर बहाना नहीं बताना, ಆಮೇಲೆ ನೆಪಗಳು ಹೇಳ್ಬೇಡಿ ಅಂತಾರೆ. यह था ना, यह हुआ ना, यह नहीं होता तो नहीं होता. ಇದಾಯ್ತಲ್ವಾ ಅದಾಯ್ತಲ್ವಾ, ಇದಾಗಿರ್ಲಿಲ್ಲ ಅಂದ್ರೆ ಈ ತರ ಆಗ್ತಿರ್ಲಿಲ್ಲ, ಈ ತರ ಅಂತ ನೆಪಗಳು ಹೇಳ್ಬೇಡಿ. ಬಾಪ್ ದಾದಾ ಬಹುತ್ ಮೀಠೆ ಮೀಠೆ ಖೇಲ್ ದೇಖ್ ಚುಕೆ. ಬಾಬಾ ಮಕ್ಕಳು ಆಟ ಆಡುವಂತ ಈ ತರ ಮಧುರ ಮಧುರ ಆಟಗಳನ್ನ ಬಾಬಾ ಬಹಳಷ್ಟು ನೋಡ್ಬಿಟ್ಟಿದ್ದಾರೆ. ಆಟಗಳು ಆಡ್ತಾರೆ ಮಕ್ಕಳು. ನಾಜ್ ನಖರೆ ಬೋಲತ್ತಾನ, ವಯ್ಯಾರ ಆಟಗಳು ಆಡ್ತಾರೆ. ಕುಚ್ ಬಿ ಹೋ, ಬಾಬಾ ಹೇಳ್ತಾರೆ ನೋಡಿ, ಕುಚ್ ಬಿ ಹೋ, ಏನೇ ಆಗ್ಲಿ, ನೀವು ಎಷ್ಟೇ ಕಾರಣಗಳು ಹೇಳಂಗಿಲ್ಲ. ಕುಚ್ ಬಿ ಹೋ, ಹಿಮಾಲಯ ಸೇವಿ ಬಡ, ಈ ಅದಕ್ಕಿಂತ ದೊಡ್ಡದು ಯಾವ್ದು? ಹಿಮಾಲಯ ಸೇವಿ ಬಡ, ಹಿಮಾಲಯಕ್ಕಿಂತ ದೊಡ್ಡದು. ಸೋಗುಣ ಸಮಸ್ಯಾ ಕಾ ಸ್ವರೂಪ, ಅದಕ್ಕೆ 100 ಪಟ್ಟು ದೊಡ್ಡದು ಸಮಸ್ಯೆ ಇರ್ಬೋದು. ಚಾಹೆ ತನ್ ದ್ವಾರ, ಚಾಹೆ ಮನ ದ್ವಾರ, ಚಾಹೆ ವ್ಯಕ್ತಿ ದ್ವಾರ, ಚಾಹೆ ಪ್ರಕೃತಿ ದ್ವಾರ. ಮನಸ್ಸಿನ ಮೂಲಕ ಬಂದಿರ್ಬೋದು, ತನುವಿನ ಮೂಲಕ ಬಂದಿರ್ಬೋದು, ಅಥವಾ ವ್ಯಕ್ತಿ ಮೂಲಕ ಬಂದಿರ್ಬೋದು, ಇಲ್ಲ ಪ್ರಕೃತಿ ಮೂಲಕ ಬಂದಿರ್ಬೋದು. ಸಮಸ್ಯಾ ಪರಿಸ್ಥಿತಿ ಆಪ್ಕಿ ಸ್ವಸ್ಥಿತಿ ಕೆ ಆಗೆ ಕುಚ್ ಭಿ ನಹೀ ಹೈ. ಬಾಬಾ ಹೇಳ್ತಾರೆ ಆ ಒಂದು ಸಮಸ್ಯೆ ಏನಿದೆ ಅಥವಾ ಆ ಒಂದು ಪರಿಸ್ಥಿತಿ ಏನಿದೆ ಅದು ನಿಮ್ಮ ಸ್ವಸ್ಥಿತಿ ಎದುರುಗಡೆ ಏನೇನು ಇಲ್ಲ. ನಿಮ್ಮ ಸ್ವಸ್ಥಿತಿನ ಹೈಯೆಸ್ಟ್ ಮಾಡ್ಕೊಳ್ಳಿ, ಹಿಮಾಲಯನು ಕೆಳಗಡೆ ಕಾಣಿಸುತ್ತೆ. हिमालय भी नीचे दिखेगा. और ಸ್ವಸ್ಥಿತಿ का ಸಾಧನ है, ಸ್ವಸ್ಥಿತಿಯನ್ನ ಹೆಚ್ಚು ಮಾಡ್ಕೊಳ್ಳುವಂಥದ್ದು. ನಿಮ್ಮ ಹೈಟ್ ನನ್ನ ಆ ತರ ಮಾಡ್ಕೊಳ್ಳೋದು, ಹನುಮಂತ ಮಾಡ್ಕೊಂಡಿದ್ನಲ್ಲ ಆ ತರ. ಆ ತರ ಹೈಟ್ ಮಾಡ್ಕೊಳ್ಳೋದು, ಸಮುದ್ರಕ್ಕಿಂತ ಹೈಟ್. ಅದಕ್ಕೆ ಆಧಾರ ಏನು? ಸ್ವಮಾನ, ಸ್ವಮಾನದಲ್ಲಿ ಇರುವುದು. ನ್ಯಾಚುರಲ್ ರೂಪ್ ಮೇ ಸ್ವಮಾನ, ಸ್ವಮಾನನು ಸಹ ಹೇಗಿರ್ಬೇಕು? ನ್ಯಾಚುರಲ್ ರೂಪದಲ್ಲಿ ಇರ್ಬೇಕು, ಸ್ವಾಭಾವಿಕವಾಗಿ. ಬೈಹಾಟ್ ಮಾಡೋದು, ನಾನ್ ಗಣೇಶ, ನಾನ್ ಗಣೇಶ, ನಾನ್ ಏನಾಯ್ತು? ಆಗಿದ್ರ ಗಣೇಶ? ಮತ್ತೆ ಏನ್ ಮಾಡ್ಬೇಕು? ಯಾದ್ ನಹಿ ಕರ್ನಾ ಪಡೆ. ಬಾಬಾ ಹೇಳ್ತಾರೆ ನೆನಪು ಮಾಡುವಂಥದ್ದು ಅಗತ್ಯ ಇರಬಾರ್ದು. ಬಾರ್ ಬಾರ್ ಮೆಹನತ್ ನಹಿ ಕರ್ನಿ ಪಡೆ, ಪದೇ ಪದೇ ಪರಿಶ್ರಮ ಪಡೆಂಗಿಲ್ಲ. नहीं 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 मैं स्वदर्शन चक्रधारी हूँ, नहीं मैं नूरे रत्न हूँ, ನೇ ದಿಲ್ ತಕ್ ನಶೀನು, ಈ ತರ ಒಂದೊಂದು ನೆನ್ಪಿಟ್ಕೊಳ್ಳೋದು. ಆತರ ಈ ತರ ನಾನು ದಿಲ್ ತಕ್ ನಶೀನ್ ಆತ್ಮ ಅಥವಾ ನೂರೇ ರತ್ನ ಆತ್ಮ ಅಂತ ನಹಿ. ಅವ್ರ ಕೊಯ್ ಹೋನೇ ಕ್ಯಾ? ನೀವ್ ಬಿಟ್ರೆ ಬೇರೆ ಯಾರ ಆಗೋರಿದ್ರ? ಅಕ್ಕಪಕ್ಕದವ್ರನ್ನ ಯಾರಾದ್ರೂ ಬಾಬಾ ಕರ್ಸ್ಕೊಂಡ್ರ? ನೀವೇ ತಾನೇ ಆಗ್ಬೇಕಾಗಿತ್ತು.
ಮತ್ತೆ ನೀ ಹೇಳ್ಕೊಳ್ಳುವಂಥದ್ದು तो कल्प पहले कौन बने थे ಕಲ್ಪದ ಹಿಂದೆನೂ ಸಹ ಈ ರೀತಿ ಆಗಿರೋರು ಯಾರು ದಿಲ್ ತಖ್ತ್ ನಶೀನ್ ನೂರೆ ರತ್ನಾತ್ಮ ನೀವೇ ತಾನೇ ಆಗಿರೋ और बने थे या आप ही बने आप ही थे ना आप ही हैं ನೀವೇ ಆಗಿದ್ರಲ್ವಾ तो हर कल्प आप ही बनेंगे यह निश्चित है ಪ್ರತಿ ಕಲ್ಪದಲ್ಲಿ 5,000 ವರ್ಷದ ಈ ಕಲ್ಪದಲ್ಲಿ ನೀವೇ ಆಗೋದು ಇದು ಫಿಕ್ಸ್ ಇದೆ ನೆನ್ಪಿಟ್ಕೊಳ್ಳಿ ಬಾಬಾ ಹೇಳ್ತಾರೆ ಫಿಕ್ಸ್ ಇದೆ ಹೇಗೆ ಬ್ರಹ್ಮಬಾಬನು ಸಹ ಫಿಕ್ಸ್ ಮಾಡ್ಕೊಂಡಿದ್ದು ತಗೊಂಡಿದ್ದಾರೆ ಪದವಿ ನೀವು ಫಿಕ್ಸ್ ಮಾಡ್ಕೊಳ್ತಾ ಇಲ್ಲ ತಗೊಳ್ತೀರಿ ನಾನು ಅದೇ ಆಗಿದ್ದೀನಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ತಗೊಳ್ಳಿ ನಿಶ್ಚಿತ आप ही बनेंगे तो बाप दादा सब चेहरे देख रहे ये वही कल्प पहले वाले बच्चे ಬಾಬಾ ಎಲ್ಲರ ಮುಖ ನೋಡ್ತಾ ಇದಾರಂತೆ ಇದು ಅದೇ ಕಲ್ಪದ ಹಿಂದಿನ ಮಕ್ಕಳು ಅಂತ इस कल्प के हो या अनेक कल्प के हो बरी ಈ ಕಲ್ಪದಲ್ಲಿ ಫಸ್ಟ್ ಟೈಮ್ ಬಂದಿರೋರ अनेक कल्प के हो तो अनेक कल्प के हो ना हो हाथ उठाओ जो हर कल्प वाले हैं अनेक ಕಲ್ಪದವ್ರು ಕೈ ಎತ್ತಿದೆ ನೋಡಿ फिर तो निश्चित है ना ಆ ಲೆಕ್ಕದಲ್ಲಿ ಫಿಕ್ಸ್ ಆಗಿದೆಯಲ್ಲೋ ನೀವೇ ಆಗಿದ್ರಿ ಅಂತ आपको तो पास सर्टिफिकेट मिल गया है या लेना है पास सर्टिफिकेट सिक्किदिया ಇಲ್ಲ ತಗೋಬೇಕಾ सिक्किದೆ तो मिल गया है ना तो मिल गया है तो कल्प पहले मिल गया है अभी क्यों नहीं मिलेंगे ಮುಂಚೆ ಕಲ್ಪದಲ್ಲಿನೂ ಪಾಸ್ ಸರ್ಟಿಫಿಕೇಟ್ ಸಿಕ್ತು ಈಗ ಯಾಕಿಲ್ಲ ಈಗಲೂ ಸಿಗುತ್ತಲ್ಲ तो यही स्मृति स्वरूप बनो कि सर्टिफिकेट मिल गया है ಇದೇ ಸ್ಮೃತಿ ಸ್ವರೂಪರಾಗಿರಿ ಸ್ವರೂಪರು ನನಗೆ ಪಾಸ್ ಸರ್ಟಿಫಿಕೇಟ್ ಸಿಕ್ತು ಸಿಗ್ಬೇಕು ಅಂತದಿಲ್ಲ ಸಿಕ್ತು ಅಂತಾರೆ ಬಾಬು कंफर्म फर्स्ट क्लास कंफर्म है तो चाहे पास विथ ऑनर का हो चाहे पास का हो या फर्क तो होगा लेकिन हम ही हैं भले पास विथ ऑनर ಆಗಿರಬಹುದು ಅಥವಾ ಪಾಸ್ ಆಗಬಹುದು ಫರ್ಕ್ ಸ್ವಲ್ಪ ವ್ಯತ್ಯಾಸ ಮಾರ್ಕ್ಸ್ ನಲ್ಲಿ ಆದ್ರೆ ನಾವೇ ಆಗಿ ನಾವ್ ಬಿಟ್ರೆ ಬೇರೆ ಯಾರು पक्का है ना पक्का अलवा फिर ट्रेन में जाते जाते भूल तो नहीं जाएगा हाँ प्लान में जकड़ तो नहीं जाएगा जाके उड़ तो नहीं जाएगा हाँ बाबा ಹೇಳ್ತಾರೆ ट्रेन ಅಲ್ಲಿ ಹೋಗ್ತಾ ಹೋಗ್ತಾ ಮರೆಯೋದಿಲ್ಲ ತಾನೆ जैसे देखो इस वर्ष संकल्प दृढ़ किया है कि शिवरात्रि चारों ओर उमंग उल्लास से मनानी है मना ली ಹೇಗೆ ನೀವು ದೃಢ ಮಾಡಿದ್ರಿ ಶಿವರಾತ್ರಿಯನ್ನ ನಾಲ್ಕಾರು ಕಡೆ ಉಮಂಗ್ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತ ಮಾಡಿದ್ರಿ दृढ़ संकल्प से जो सोचा वो हो गया ना दृढ़ ಸಂಕಲ್ಪದಿಂದ ನೀವೇನ್ ಯೋಚನೆ ಮಾಡಿದ್ರೋ ಅದಕ್ಕೆ ತಕ್ಕಾಗಿ ಆಯ್ತಲ್ವಾ तो यह किस बात की कमाल ಇದು ಯಾವ ಮಾತಿನ ಕಮಾಲ್ ಆಗಿದೆ ಆತರ ಆಗಿರೋದಕ್ಕೆ ಏಕತಾ और ದೃಢತೆ ಒಂದು ಏಕತೆ ಆಗಿದೆ ಎರಡನೇದು दृढ़ತೆ सोचा था 67 प्रोग्राम करने का लेकिन बाप ने देखा उससे भी ज्यादा कई बच्चों ने प्रोग्राम किया 67ನೇ ಶಿವ ಜಯಂತಿ ಅಲ್ವಾ ಅದರ ಪ್ರಕಾರವಾಗಿ 67 ಪ್ರೋಗ್ರಾಮ್ ಮಾಡಿದ ಅದಕ್ಕಿಂತ ಜಾಸ್ತಿನೇ ಕೆಲವರು ಮಾಡಿದ್ರು यह है समर्थ स्वरूप की निशानी उमंग उत्साह का प्रत्यक्ष प्रमाण ಇದಾಗಿದೆ ಸಮರ್ಥ ಸ್ವರೂಪದ ಗುರುತು ಮತ್ತೆ ಉಮಂಗ ಉತ್ಸಾಹದ ಪ್ರತ್ಯಕ್ಷ ಪ್ರಮಾಣ तो स्वतः ही चारों ओर कर लिया ऐसे ही सब मिलकर एक दो को हिम्मत बढ़ा के यह संकल्प करो ಅದರಿಂದ ಈಗ ಎಲ್ಲರೂ ಸೇರಿ ಒಬ್ರು ಇನ್ನೊಬ್ಬರಿಗೆ ಧೈರ್ಯವನ್ನ ಕೊಟ್ಟು ಈ ಸಂಕಲ್ಪವನ್ನ ಮಾಡಿ ಏನಂತ अब समय को समीप लाना ही है ಈಗ ಸಮಯವನ್ನ ಸಮೀಪದಲ್ಲಿ ತರಲೇಬೇಕು ಆತ್ಮವಂಕು ಮುಕ್ತಿ ದಿಲಾನಿ ಎಲ್ಲ ಆತ್ಮಗಳಿಗೆ ಮುಕ್ತಿಯನ್ನ ಕೊಡಿಸಬೇಕು